ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರಾಕ್ ಸ್ಟಾರ್ ಟೆಕ್ಸಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ರಾಹುಲ್ ಕುಮಾರ್. ಈ ಒಂದು ವಿಡಿಯೋದಲ್ಲಿ ನಾವು ವೈರಸ್ ಯಾವ ರೀತಿ ಡೌನ್ಲೋಡ್ ಆಗಿರುತ್ತೆ ನಮ್ಮ ಮೊಬೈಲಲ್ಲಿ ಅಥವಾ ಯಾವ ರೀತಿ ಎಫೆಕ್ಟ್ ಬೀರ್ತೇವೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ. ಇದು ಆ್ಯಕ್ಚುಲಿ ನಾವು ಪ್ಲೇಸ್ಟೋರ್ ಬಿಟ್ಟು ಬೇರೆ ಕಡೆಯಿಂದ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿದಾಗ ಡೌನ್ಲೋಡ್ ಆಗಿರ್ತವೆ. ಲೈಕ್ ಕ್ರೋಮ್ ಅವ್ರು ಬೇರೆ ಯಾವುದಾದ್ರು ವೆಬ್ಸೈಟಿಂದ ಡೌನ್ಲೋಡ್ ಮಾಡಿದಾಗ ವೈರಸ್ಗಳು ಅಟ್ಯಾಕ್ ಆಗಿರ್ತವೆ. ಅಂದರೆ ನಮಗೆ ಈ ರೀತಿ ವಾರ್ನಿಂಗ್ ತೋರಿಸಿರ್ತವೆ. ಬಟ್ ನಾವು ಸ್ಟಿಲ್ ಡೌನ್ಲೋಡ್ ಎನಿವೆ ಮೇಲೆ ಕ್ಲಿಕ್ ಮಾಡಿದಾಗ ಆ ಒಂದು ಅಪ್ಲಿಕೇಶನ್ ಜೊತೆ ವೈರಸ್ ಕೂಡ ಡೌನ್ಲೋಡ್ ಆಗಿರ್ತವೆ. ನಮಗೆ ಆಂಟಿವೈರಸ್ ಅಪ್ಲಿಕೇಶನ್ಗಳು ತುಂಬ ಸಿಗ್ತವೆ ನಮಗೆ ಪ್ಲೇಸ್ಟೋರಲ್ಲಿ. ಬಟ್ ಅದರಲ್ಲಿ ಯಾವುದು ಬೆಟ್ರ್ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ಅಂದರೆ ಕೆಲವೊಂದು ಅಪ್ಲಿಕೇಶನ್ಗಳು ಆ ಒಂದು ವೈರಸ್ನ ಡಿಲೀಟ್ ಮಾಡೋಂಗೆ ತೋರಿಸ್ತವೆ, ಬಟ್ ಡಿಲೀಟ್ ಮಾಡಿರೋಂಗಿಲ್ಲ. ಸೊ ಆದ್ದರಿಂದ ಈ ಒಂದು ವಿಡಿಯೋದಲ್ಲಿ ನಾವು ಬೆಟ್ರ್ ಅಪ್ಲಿಕೇಶನ್ನ ನೋಡೋಣ. ಈ ವಿಡಿಯೋ ಸ್ವಲ್ಪ ಲೆಂತಿ ಆಗ್ಬೋದು ಅನಿಸುತ್ತೆ. ಯಾಕಪ್ಪ ಅಂತಂದರೆ ನನ್ನ ಫೋನಲ್ಲಿ 2 ವೈರಸ್ ಇರೋ ಅಪ್ಲಿಕೇಶನ್ಗಳಿವೆ. ಸೊ ಅದನ್ನು ನಾನು ನಿಮಗೆ ತೋರಿಸ್ತೀನಿ. ವಿಡಿಯೋ ಶುರು ಮಾಡೋ ಮುನ್ನ ಈ ವಿಡಿಯೋಗೆ ಲೈಕ್ ಮಾಡ್ಕೊಳ್ಳಿ, ಹಾಗೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ನಾನು ಹೇಳ್ತಾರೋ ಆ್ಯಪ್ ಬಂದುಬಿಟ್ಟು ಬಿಟ್ ಡಿಫೆಂಡರ್ ಅಂತ. ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ತೋರಿಸ್ತೀನಿ ನಾನು ನಿಮಗೆ. ಕ್ರೋಮಿಂದ ಡೌನ್ಲೋಡ್ ಮಾಡಿದ್ರೆ ಯಾವ ರೀತಿ ಆಗುತ್ತೆ ಅನ್ನೋದನ್ನು ಇವಾಗ ನೋಡೋಣ ಬನ್ನಿ. ಬಿಟ್ ಡಿಫೆಂಡರ್ ಮೋಡ್ ಎಪಿಕ್ ಅಂತ ಸರ್ಚ್ ಮಾಡಿದ್ದೀನಿ. ಮೋಡ್ ಎಪಿಕ್ ಅಂತಂದರೆ ಕೆಲವೊಂದು ಅಪ್ಲಿಕೇಶನ್ಗಳಿಗೆ ನಾವು ಅಮೌಂಟ್ ಕೊಟ್ಟು ಬೈ ಮಾಡೋಕ್ಕಾಗುತ್ತೆ ಪ್ಲೇಸ್ಟೋರಲ್ಲಿ. ಸೊ ಅವು ಫ್ರೀ ಇರೋಂಗಿಲ್ಲ. ಸೊ ಅಂಥವಾಗ ನಾವು ಇಲ್ಲಿ ಗೂಗಲಲ್ಲಿ ಬಂದುಬಿಟ್ಟು ಮೋಡ್ ಎಪಿಕ್ ಅಂತ ಹೊಡೆದ್ರೆ ಅವು ಫ್ರೀಯಾಗಿ ಸಿಗ್ತವೆ ನಮಗೆ ವಿತೌಟ್ ಬೈ ಮಾಡೋದು. ಇಲ್ಲಿ ನೋಡ್ತಿದ್ದೆ ಬಿಟ್ ಡಿಫೆಂಡರ್ ಅಂತ. ಸೊ ನಮಗೆ ಇದು ಅಪ್ಲಿಕೇಶನ್ ಬೇಕಾಯ್ತು. ನಾವು ಈಗ ಇದನ್ನ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದರೆ ವೇಟ್ ಮಾಡಿ. ಸೊ ವೆರಿಫೈಡ್ ಫೈಲ್ ಅಂತ ಬಂತು. ಅಂದರೆ ಯಾವುದೇ ರೀತಿ ವೈರಸ್ ಇಲ್ಲ ಅಂತ ಅಂದ್ಕೊಂಡಿರ್ತೀವಿ, ಅಂದ್ಕೊಳ್ಳೋಣ. ಯಾವುದೇ ರೀತಿ ವೈರಸ್ ಇಲ್ಲ ಅಂತಲೇ ಅಂದ್ಕೊಳ್ಳೋಣ. ಡೌನ್ಲೋಡ್ ಮಾಡಿದ ಮೇಲೆ ಈ ರೀತಿ ಬರಬೇಕು. ಬಿಟ್ ಡಿಫೆಂಡರ್ ಅಂತ ಹುಡುಕಿ ಅಂದರೆ ಬಿಟ್ ಡಿಫೆಂಡರ್ ಇದ್ದರೆ ಮಾತ್ರ ಡೌನ್ಲೋಡ್ ಮಾಡ್ಕೋಬೇಕು. ಅದು ಯಾಕಪ್ಪ ಅಂತಂದರೆ ಈಗ ತೋರಿಸ್ತೀನಿ ನೋಡಿ ಇಲ್ಲಿ ನಿಮಗೆ. ಸೊ ಬ್ಯಾಕ್ ಬರಬೇಕು. ಸೊ ಇಲ್ಲಿ ಕೂಡ ಬಿಟ್ ಡಿಫೆಂಡರ್ ಇದೆ ಅಲ್ವಾ. ಇವಾಗ ನಾನು ಬಿಟ್ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದಾಗ ನೋಡ್ತಾ ಇದ್ದೆ ಅಲ್ಲಿ ಬಿಟ್ ಡಿಫೆಂಡರ್ ಅಂತ ಬಂದಿಲ್ಲ, ಏನೋ UNIR ಏನೋ ಬಂದಿದೆ ಅದು. ಸೊ ಈ ರೀತಿ ಬರಬಾರ್ದು. ಈ ರೀತಿ ಇದ್ದರೆ ಡೌನ್ಲೋಡ್ ಮಾಡಬಾರ್ದು. ಅದು ಅಪ್ಲಿಕೇಶನಲ್ಲಿ ವೈರಸ್ ಇರುತ್ತೆ. ಸೊ ಅದು ಎಪಿಕೆ ಬಂದ್ಬಿಟ್ಟು ಡೌನ್ಲೋಡ್ ಆಗಿದೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಇನ್ಸ್ಟಾಲ್ ಮಾಡ್ಕೊತೀನಿ ಈಗ ಮೊಬೈಲ್ಗೆ. ಯಾವ ರೀತಿ ಯೂಸ್ ಮಾಡ್ಬೇಕು ಅನ್ನೋದನ್ನ ನಾನು ನಿಮಗೆ ಇದಾದಮೇಲೆ ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ತೀನಿ. ಆವಾಗ ತಿಳಿಸ್ತೀನಿ ಯಾವ ರೀತಿ ಯೂಸ್ ಮಾಡ್ಬೇಕಂತ. ಸೊ ಇವಾಗ ವೈರಸ್ ಯಾವ ರೀತಿ ಇರುತ್ತೆ ಅಂತ ಹೇಳ್ತೀನಿ. ಡೈರೆಕ್ಟಾಗಿ ನಾನು ನಿಮಗೆ ಈಗ ವಿಡಿಯೋ ಸ್ಕಿಪ್ ಮಾಡಿ ಮ್ಯಾಟ್ರಿಗೆ ಹೋಗ್ತೀನಿ. ಸೊ ಆ್ಯಪ್ನ ಇನ್ಸ್ಟಾಲ್ ಮಾಡಿದ್ದೀನಿ. ಇವಾಗ ಸ್ಕ್ಯಾನ್ ಮೇಲೆ ಕೊಟ್ಟಿದ್ದೀನಿ. ಸೊ ತೋರಿಸ್ತು ಇವಾಗ ಡಿವೈಸ್ ಇದೆ ಆಟ ಇಟ್ಕೊಂಡೆ. ನನ್ನ ಮೊಬೈಲಲ್ಲಿ ಒಂದು ವೈರಸ್ ಇದೆ. ಸೊ ಯಾವುದು ಅಂತ ವ್ಯೂ ಟ್ರೇಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಅದೇ ಇವಾಗ ಇನ್ಸ್ಟಾಲ್ ಮಾಡಿದ್ದೆ ಆ್ಯಪೇ ಅದು. ಕ್ರೋಮಿಂದ ಇನ್ಸ್ಟಾಲ್ ಮಾಡಿದ್ನಲ್ಲ ಅದೇ ಆ್ಯಪ್ ಇದು. ವೈರಸ್ನ ಸ್ಕ್ಯಾನ್ ಮಾಡೋ ಆ್ಯಪಲ್ಲೇ ವೈರಸ್ ಇದ್ದಾವೆ. ಸೊ ಪ್ಲೇಸ್ಟೋರಿಂದ ಇವಾಗ ಅನ್ಇನ್ಸ್ಟಾಲ್ ಮಾಡ್ತೀನಿ. ನಿಮ್ಮ ಕಣ್ಣು ಮುಂದೆ ಅನ್ಇನ್ಸ್ಟಾಲ್ ಮಾಡಿದೆ ಅಲ್ವಾ. ಸೊ ಅದು ಹೋಗಿರೋಂಗಿಲ್ಲ. ಅದೇ ತೋರಿಸ್ತೀನಿ ಅದನ್ನ. ಈಗ ಇದೇ ಆ್ಯಪ್ನ ವಾಪಸ್ ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೊಳ್ತೀನಿ ಈಗ ನೋಡಿ. ಪ್ಲೇಸ್ಟೋರಿಂದ ಇನ್ಸ್ಟಾಲ್ ಮಾಡ್ತೀನಿ ಈಗ ಆ್ಯಪ್ನ. ಇಲ್ಲಿ ಎಲ್ಲ ಅಗ್ರಿ ಕೊಟ್ಟು ಕ್ಲಿಕ್ ಮಾಡ್ಕೊತಾ ಹೋಗಿ. ಸೊ ಮುಂದೆ ನಿಮ್ಮ ಇಲ್ಲಿ ಅಕೌಂಟ್ ಇರೋಂಗಿಲ್ಲ ನಿಮ್ಮದು. ಕ್ರಿಯೇಟ್ ಮಾಡ್ಕೊಳ್ಳಿ. ಇಲ್ಲಿ ಕ್ರಿಯೇಟ್ ಮಾಡಿದ್ಮೇಲೆ ಈ ರೀತಿ ಬರುತ್ತೆ. ಇಮೇಲ್ ID ಒಂದು ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡ್ಮೇಲೆ ಈ ರೀತಿ ಬರುತ್ತೆ. ಎಲ್ಲ ಕ್ಲಿಕ್ ಮಾಡ್ತಾ ಹೋಗಿ. ಸೇಮ್ ಇಲ್ಲಿ ಕೂಡ ಡೌನ್ಲೋಡೆಡ್ ಆ್ಯಪ್ಸ್ ಮೇಲೆ ಹೋಗಿ ಕ್ಲಿಕ್ ಮಾಡ್ಕೊಂಡು ಅಲ್ಲಿ ಆನ್ನ ಮಾಡ್ಕೊಳ್ಳಿ ಬಿಟ್ ಡಿಫೆಂಡರ್ನ.
ಇದು ಏನಾಗಲ್ಲ, ಪ್ಲೇಸ್ಟೋರಿಂದಲ್ಲ, ಏನು ರಿಸ್ಕ್ ಇರೋಂಗಿಲ್ಲ. ಆವಾಗಲೇ ಒಂದು ವೈರಸ್ನ ಅನ್ಇನ್ಸ್ಟಾಲ್ ಮಾಡಿದ್ದೀನಿ, ಬಟ್ ಅದು ಇನ್ನೂ ಇದೆ ಅಥವಾ ಇಲ್ವೋ ಅನ್ನೋದನ್ನ ಈಗ ಚೆಕ್ ಮಾಡೋಣ. ಇಲ್ಲಿ ಅಲೋ ಕೊಡಿ. ಫೈಲ್ಸ್ನ ಡೌನ್ಲೋಡ್ ಮಾಡ್ತೀನಿ. ಮೊಬೈಲಿರೋ ಎಲ್ಲ ಫೈಲ್ಸ್ನ ಸ್ಕ್ಯಾನ್ ಮಾಡುತ್ತೆ. ಸ್ಕ್ಯಾನಿಂಗ್ ಯುವರ್ ಆ್ಯಪ್ಸ್. ಇದು ಆ್ಯಕ್ಚುಲಿ ಪೇಯ್ಡ್ ವರ್ಷನ್ ಆಗಿರೋದ್ರಿಂದ ನೀವು ಇದನ್ನು ಫ್ರೀಯಾಗಿ ಯೂಸ್ ಮಾಡೋಕ್ಕಾಗಲ್ಲ. ಫ್ರೀಯಾಗಿ ಯೂಸ್ ಮಾಡೋಕ್ಕಪ್ಪ ಅಂತಂದರೆ ಬೇರೆ ಇಮೇಲ್ನ ಯೂಸ್ ಮಾಡಬೇಕಾಗತ್ತೆ. ಅಥವಾ ಇದರದ್ದು ಇನ್ನೊಂದು ಫ್ರೀನೂ ಇದೆ, ಅದನ್ನು ತೋರಿಸ್ತೀನಿ ನಾನು ನಿಮಗೆ ವಿಡಿಯೋ ಲಾಸ್ಟಲ್ಲಿ. ಸೇಮ್ ಬಿಟ್ ಡಿಫೆಂಡರ್ ಫ್ರೀ ಆ್ಯಂಟಿವೈರಸ್ ಅಂತ ಸರ್ಚ್ ಮಾಡಿದರೆ ನಿಮಗೆ ಸಿಗುತ್ತೆ ಪ್ಲೇಸ್ಟೋರಲ್ಲಿ. ಬಿಟ್ ಡಿಫೆಂಡರ್ ಫ್ರೀ ಆ್ಯಂಟಿವೈರಸ್ ಅಂತ. ಸೊ ಇವಾಗ ಸ್ಕ್ಯಾನ್ ಆಗಿ ಸ್ಟಾರ್ಟ್ ಆಯಿತು. ಎಂಡಿಗೆ ಬರ್ತೀನಿ. ಈಗ ಸ್ಕಿಪ್ ಮಾಡ್ತೀನಿ ವಿಡಿಯೋನ. ಸ್ಕ್ಯಾನಿಂಗ್ ಎಲ್ಲ ಕಂಪ್ಲೀಟ್ ಆಗ್ತಾ ಬಂತು. ಯುವರ್ ಡಿವೈಸ್ ಆ್ಯಟ್ ರಿಸ್ಕ್. ಓಕೆ, ವ್ಯೂ ಟ್ರೆಕ್ಸ್. ಸೊ ನೋಡ್ತಾ ಇದ್ದೀರಾ, ಆವಾಗಲೇ ಇನ್ಸ್ಟಾಲ್ ಮಾಡಿದ್ದು ಆ್ಯಪ್ ಇರೋ ಕ್ರೋಮಿಂದ ಬಿಟ್ ಡಿಫೆಂಡರ್ ಅಂತ. ಸೊ ಅದು ಇನ್ನೂ ಇದೆ. ಡಿಲೀಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಡಿಲೀಟ್ ಮಾಡಲೇಬೇಕು. ವಾಪಸ್ ಸ್ಟಾರ್ಟ್ ಸ್ಕ್ಯಾನ್ ಮೇಲೆ ಕ್ಲಿಕ್ ಮಾಡಿದಾಗ ತೋರಿಸುತ್ತಾರೆ ನಿಮ್ಮ ಫೋನಲ್ಲಿ. ವಾಪಸ್ ಇದ್ದರೆ ಇದೆ ಅಂತ ಅರ್ಥ, ಇಲ್ಲ ಅಂದರೆ ಕಂಪ್ಲೀಟಾಗಿ ನಿಮ್ಮ ಮೊಬೈಲ್ ಕಂಪ್ಲೀಟಾಗಿ ಡಿಲೀಟ್ ಆಗಿರುತ್ತೆ. ಅದರದ್ದು ಯಾವುದೇ ಒಂದು ಸ್ಮಾಲ್ ಪೀಸ್ ಕೂಡ ನಿಮ್ಮ ಮೊಬೈಲಲ್ಲಿ ಇರೋದಿಲ್ಲ. ಸೊ ಫುಲ್ ಕ್ಲಿಯರಾಗಿ ಡಿಲೀಟ್ ಮಾಡಿರುತ್ತೆ. ಇದನ್ನು ಸ್ಕಿಪ್ ಮಾಡೋಣ. ಸೊ ನೋಡ್ತಾ ಇದ್ದೀರಾ, ಇವಾಗ ಯಾವುದೇ ರೀತಿ ಥ್ರೆಟ್ಸ್ ಕಂಡುಬಂದಿಲ್ಲ. ಅಂದರೆ ಯಾವುದೇ ರೀತಿ ವೈರಸ್ ಇಲ್ಲ. ವೈರಸ್ ಇರೋ ಅಪ್ಲಿಕೇಶನ್ಗಳು ಎಲ್ಲ, ಫೈಲ್ ಇಲ್ಲ, ವಿಡಿಯೋ ಇಲ್ಲ, ಏನೂ ಇಲ್ಲ. ಫೋನ್ ಈಗ ಫುಲ್ ಸೇಫ್ ಆಗಿದೆ ಅಂತ ಅರ್ಥ. ಇದಿಷ್ಟು ನಿಮ್ಮ ಫೋನೆಲ್ಲ ವೈರಸ್ ಇದೆ ಡಿಲೀಟ್ ಮಾಡೋ ಮೆಥಡ್. ಈ ಆ್ಯಪ್ ಬಂದುಬಿಟ್ಟು ಕಂಪ್ಲೀಟಾಗಿ ಫ್ರೀ ಇದೆ. ಯಾವುದೇ ರೀತಿ ಪೇಯ್ಡ್ ಅಪ್ಲಿಕೇಶನ್ ಎಲ್ಲ, ಇದು ಕಂಪ್ಲೀಟಾಗಿ ಫ್ರೀ ಇದೆ ಆ್ಯಪ್. ಇದನ್ನು ಬೇಕಾದ್ರೆ ಯೂಸ್ ಮಾಡ್ಕೊಳ್ಳಿ. ಬಾಯ್. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.